ಬಾಸ್ ಮನೆಯಲ್ಲಿ ಫೈನಲ್ ವರೆಗೂ ಕಾವ್ಯ ಜರ್ನಿಯನ್ನ ಮಾಡಿದ್ರು. ಸೊ ಬಿಗ್ ಬಾಸ್ ಸ್ಪರ್ಧೆಯಲ್ಲಿ 4ನೇ ಸ್ಥಾನ ಪಡೆದ ಕಾವ್ಯ ವೋಟ್ ಮಾಡಿದ ಅಭಿಮಾನಿಗಳಿಗೆ ಧನ್ಯವಾದವನ್ನ ತಿಳಿಸಿದ್ದಾರೆ. ಜೊತೆಗೆ ಇನ್ನಿತರ ಕೆಲವು ವಿಚಾರಗಳನ್ನು ಕೂಡ ಅವರು ಶೇರ್ ಮಾಡ್ಕೊಂಡಿದ್ದಾರೆ. ನಮ್ಮ ಜೊತೆಗೆ ಅವರು ಮಾತನಾಡಿದ್ರು, ನಮ್ಮ ಪ್ರತಿನಿಧಿ ಮಂಗಳ ಅವ್ರ ಜೊತೆಗೆ. ಬನ್ನಿ ಏನೇನು ಹೇಳಿದ್ರು ಕೇಳೋಣ. ಬಿಗ್ ಬಾಸ್ ಸೀಸನ್ 12 ಪರ್ಸ್ನಾಲಿಟಿ ಕ್ವೀನ್ ಜೊತೆಗೆ ಕದರ್ ಕಾವ್ಯ ಅವರು ಈಗ ನಮ್ಮ ಜೊತೆ ಇದ್ದಾರೆ. ಸೊ ಅವರ ಬಿಗ್ ಬಾಸ್ ಜರ್ನಿ ಹೇಗಿತ್ತು, ಜೊತೆಗೆ ಟಾಪ್ 4, ಸೊ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತಾ, ಏನು ಯಾವ ಥರ ಖುಷಿ ವ್ಯಕ್ತಪಡಿಸ್ತಾರೆ ಅನ್ನೋದನ್ನ ಅವ್ರನ್ನೇ ಕೇಳಿ ತಿಳ್ಕೊಳ್ಳೋಣ. ಅಫ್ಕೋರ್ಸ್ ಕಂಗ್ರ್ಯಾಚುಲೇಷನ್ಸ್ ಕಾವ್ಯ ಅವರೇ. ಥ್ಯಾಂಕ್ ಯು ಸೋ ಮಚ್. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಸೊ ಟಾಪ್ 4 ಎಷ್ಟು ಖುಷಿ ಆಗ್ತಾ ಇದೆ, ಜೊತೆಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ ಕಾವ್ಯ ಅವ್ರಿಗೆ ಅಂತ? ಖಂಡಿತ ಖುಷಿ ಇದೆ, ಯಾಕಂದ್ರೆ ಜನರು ಕೊಟ್ಟಿರೋ ಸ್ಥಾನ ಅದು. 24 ಜನರಲ್ಲಿ ನನಗೆ 4ನೇ ಸ್ಥಾನ ಕೊಟ್ಟಿದ್ದಾರೆ ಅಂದ್ರೆ ತುಂಬಾ 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 ಖುಷಿಯಿಂದ ಒಪ್ಕೋತೀನಿ ಅದನ್ನು. ಜರ್ನಿ ಹೇಗಿತ್ತು ಬಿಗ್ ಬಾಸ್ ಮನೆ ಜರ್ನಿ? ತುಂಬಾ ಕಷ್ಟ ಇತ್ತು, ಅಷ್ಟೇ ಇಷ್ಟಪಟ್ಟಿದ್ದೀನಿ. ಖುಷಿಯಿಂದ, ದುಃಖದಿಂದ, ಕೋಪದಿಂದ ಆಟ ಆಡ್ಕೊಂಡು ಬಂದಿದ್ದೆ. ಸೊ ಖುಷಿ ಇದೆ. ಇನ್ನು ಗಿಲ್ಲಿ ಈಗ ಎಲ್ಲೆಲ್ಲೂ ಗಿಲ್ಲಿ ಮಯ ಆಗೋಗ್ಬಿಟ್ಟಿದೆ. ಗಿಲ್ಲಿ ಕ್ರೇಜ್ ನೋಡಿ ಕಾವ್ಯ ಅವ್ರಿಗೆ ಎಷ್ಟು ಖುಷಿ ಆಯಿತು. ಆ್ಯಕ್ಚುಲಿ ನಾನು ನೋಡ್ತಾ ಇದ್ದೆ, ಗಿಲ್ಲಿ ಕೈ ಎತ್ತಿದಾಗ ಸುದೀಪ್ ಸರ್ ನೀವು ತುಂಬಾ ಖುಷಿಯಾಗಿ ಚಪ್ಪಾಳೆ ಹೊಡಿತಾ ಇದ್ರಿ. ಸೊ ಎಷ್ಟು ಖುಷಿ ಇದೆ ಅದ್ರ ಬಗ್ಗೆ ಅಂತ? ತುಂಬಾ ಅಂದರೆ ತುಂಬ ಖುಷಿ ಇದೆ. ಅಂದರೆ ಹಿ ಡಿಸರ್ವ್ಸ್ ಇಟ್, ಅದು ಅವನಿಗೆ ಅದು ಬೇಕಿತ್ತು. ಯಾವ ಮಟ್ಟಿಗೆ ಕ್ರೇಜ್ ಇದೆ, ಎಷ್ಟು ಜನರು ಪ್ರೀತಿ ಗಳಿಸಿದ್ದಾನೆ ಅಂತಂದರೆ, ಒಂದು ಫ್ರೆಂಡ್ ಆಗಿ ನನಗೆ ತುಂಬ ಅಂದರೆ ತುಂಬ ಹೆಮ್ಮೆ ಇದೆ ಅವನ ಬಗ್ಗೆ. ತುಂಬ ಖುಷಿ ಇದೆ. ಮಾತಾಡಿದ್ರಾ? ಇಲ್ಲ, ಮಾತಾಡೋಕ್ಕಾಗಿಲ್ಲ, ಮಾತಾಡಬೇಕು. ನಿನ್ನೆ ಇಡೀ ದಿನ ಮೆರವಣಿಗೆ ಆಯಿತು ಅಂತ ಅನ್ಸುತ್ತೆ ಮೇ ಬಿ. ಸೊ ಆ ಜನಸಾಗರ ನಾನು ನೋಡಿದ್ದೀನಿ ಇಲ್ಲಿವರೆಗೂ. ಇಷ್ಟೇ ಕ್ರೇಜ್ ಸಿಗ್ತಾ ಇತ್ತು, ಆದರೆ ಪ್ರಥಮ್ಗೆ ಸಿಕ್ಕಿತ್ತು ಆಗ ಸೋಷಿಯಲ್ ಮೀಡಿಯಾಗಳು ಇರಲಿಲ್ಲ ಅಂತ ಅನ್ಸುತ್ತೆ ಮೇ ಬಿ. ಸೊ ಗಿಲ್ಲಿ ಅವ್ರಿಗೆ ಸಿಕ್ಕಿರೋ ಕ್ರೇಜ್ ನೋಡಿದ್ರೆ ಒಂದು ಸ್ವಲ್ಪ ಜಾಸ್ತಿನೇ ಇತ್ತು. ಸೊ ಈ ಸೋಷಿಯಲ್ ಮೀಡಿಯಾದಲ್ಲೂ ಅಷ್ಟೇ ಕ್ರೇಜ್ ಇತ್ತು. ಸೊ ಅದನ್ನ ನೋಡಿದಾಗ ಏನು ಅನ್ನಿಸ್ತು ಅಂದರೆ, ಒಬ್ಬ ಬಿಗ್ ಬಾಸ್ ಸ್ಪರ್ಧಿ ಕೂಡ ಇಷ್ಟೊಂದು ಜನಮನ್ನಣೆಯನ್ನು ಗಳಿಸ್ಬೋದು ಅನ್ನೋದನ್ನ ಗಿಲ್ಲಿ ಅವ್ರು ಪ್ರೂವ್ ಮಾಡಿದ್ರು. ಹೌದು, ಅವ್ನು ಕಂಪ್ಲೀಟ್ ಇದನ್ನೇ ಚೇಂಜ್ ಮಾಡ್ದ, ಅವನೇ ಒಂದು ಇದನ್ನ ಸೆಟ್ ಮಾಡ್ದ ಅಂತ ಅನ್ಸುತ್ತೆ. ಹಿಂಗೂ ಆಟ ಆಡಬಹುದು ಅನ್ನೋದನ್ನ ಸೆಟ್ ಮಾಡಿದ್ದಾನೆ. ಬಿಗ್ ಬಾಸ್ ಶೋಗೆ ಏನು ಬೇಕು ಅನ್ನೋದನ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದ. ಒಂದು ಎಂಟರ್ಟೈನ್ಮೆಂಟ್ ಆಗಿರಲಿ, ಎಲ್ಲಿ ಮಾತಾಡಬೇಕು, ಹೇಗೆ ಮಾತಾಡಬೇಕು, ಯಾರ ಹತ್ರ ಮಾತಾಡಬೇಕು ಅನ್ನೋದು ತುಂಬ ಕ್ಲಿಯರಾಗಿ ಅರ್ಥ ಮಾಡಿಕೊಂಡು ಆಟನ ತುಂಬ ಚೆನ್ನಾಗಿ ಆಡ್ದ. ಅಷ್ಟೆಲ್ಲ ಮಾಡಿದ್ದಾನೆ ಅಂತಂದಮೇಲೆ 112 ದಿನ ಅವನು ಎಲ್ಲೂ ಒಂದು ಪಾಯಿಂಟಲ್ಲೂ ಕುಗ್ಲಿಲ್ಲ, ಒಂದು ಇದರಲ್ಲೂ ಅಂದರೆ ತೋರಿಸ್ಕೊಳ್ಳೇ ಇಲ್ಲ ಅವನಿಗೆ. ಅಷ್ಟು ದಿನದಲ್ಲಿ ಒಂದ್ಸಲನೂ ಅವನಿಗೆ ಬೇಜಾರಾಗಲಿಲ್ವಾ? ಆಗಿರುತ್ತೆ, ಬಟ್ ಎಲ್ಲೂ ಒಂದು ತೋರಿಸ್ಕೊಳ್ಳಿಲ್ಲ. ತುಂಬ ಚೆನ್ನಾಗಿ ಆಟ ಆಡ್ದ. ಐ ಥಿಂಕ್ ಹಿ ಡಿಸರ್ವ್ಸ್ ಇಟ್. ತುಂಬ ಖುಷಿ ಆಗುತ್ತೆ. ಸೊ ನಿಮ್ಮ ಮನೇಲಿ ಆಲ್ರೆಡಿ ಬಿಗ್ ಬಾಸ್ ಫೋಟೋಗಳೆಲ್ಲ ಕಾಣಿಸ್ತಿದೆ, ಮೇ ಬಿ ಫ್ಯಾನ್ಸ್ ಗಿಫ್ಟ್ ಕೊಟ್ಟಿರೋದು ಅಂತ ಅನ್ಸುತ್ತೆ. ಸೊ ಹೇಗಿತ್ತು ಫ್ಯಾನ್ಸ್ ಮೀಟು? ನಿನ್ನೆ ಕಿಂಗ್ಸ್ ಕ್ಲಬ್ಬಲ್ಲಿ ನಡೆದಿದೆ ಅಂತ ಕೇಳ್ಪಟ್ಟೆ. ಸೊ ಸೆಲೆಬ್ರೇಷನ್ನು ಮತ್ತು ಬರ್ತಿರೋವಂಥ ರೆಸ್ಪಾನ್ಸು ಅದನ್ನೆಲ್ಲ ಯಾವ ಥರ ಎಂಜಾಯ್ ಮಾಡ್ತಿದ್ದೀರಾ ಅಂತ? ಮೊನ್ನೆ ಅದೇ ನನ್ನ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡಿದೆ. ಅದೇ ಪಾರ್ಟಿಗೆ ಆಗಿದ್ದು ಅಲ್ಲಿ. ಅದ್ರ ಜೊತೆಗೆ ಅಭಿಮಾನಿಗಳು ಮನೆಗೆ ಬಂದು ಆ ಫೋಟೋ ಫ್ರೇಮ್ಸ್ ಕೊಟ್ಟಿದ್ದಾಗಿರಲಿ, ಗಿಫ್ಟ್ ಕೊಟ್ಟಿದ್ದಾಗಿರಲಿ, ತುಂಬ ಅಂದರೆ ತುಂಬ ಖುಷಿ ಇದೆ. ಐ ಫೀಲ್ ಸೋ ಬ್ಲೆಸ್ಡ್. ಸೊ ನೋಡಿದ್ರಲ್ಲ, ಇದಿಷ್ಟು ಕದರ್ ಕಾವ್ಯ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಬಾಲಾಜಿ ಜೊತೆ ಮಂಗಳ ರಾಜಗೋಪಾಲ್, ಚಿವಿ9 ಬೆಂಗಳೂರು.